ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನೋ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, 8,000 ಕೋಟಿ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಕುಂಭಮೇಳದ ಹೆಸರಲ್ಲಿ ಗಂಗಾ ನದಿಗೆ ಸುರಿತಾ ಇದ್ದಾರೆ. ಯಾರು? ಈ ಕೋಮುವಾದಿ ಮೋದಿ, ಈ ಕೋಮುವಾದಿ ಯೋಗಿ. ಆಫ್ಟರ್ ಆಲ್ ಒಂದು ಕುಂಭಮೇಳದ ಹೆಸರಲ್ಲಿ ಇಷ್ಟೊಂದು ಆಡಂಬರ ಮಾಡ್ತಾರಲ್ಲ, ಹಾಗಾದ್ರೆ ಇವೆಲ್ಲವನ್ನ ಹೇಳೋರು ಕೇಳೋರು ಯಾರಿಲ್ವಾ? ಮುಂಚೆಲ್ಲ ಕುಂಭಮೇಳ ನಡೀತಾನೆ ಇರಲಿಲ್ವಾ? ಇಷ್ಟೇ ಖರ್ಚು ಮಾಡ್ತಾ ಇದ್ರು ಅವಾಗೆಲ್ಲ. ಹೋದ ವರ್ಷ ರಾಮ ಮಂದಿರವನ್ನ ಮಾಡಿ ಒಂದಿಷ್ಟು ಹಣವನ್ನ ಸರಯೂ ನದಿಗೆ ಸುರಿಸಿದ್ರಪ್ಪ. ಈ ಬಾರಿ ಕುಂಭಮೇಳವನ್ನ ಮಾಡಿ ಗಂಗಾ ನದಿಯಲ್ಲಿ ಸಾರ್ವಜನಿಕರ ದುಡ್ಡು ನೀರಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದ ಹಾಗೆ ಆಯ್ತು. ವೀಕ್ಷಕರೇ, ಈ ರೀತಿ ಹೊಟ್ಟೆ ಉರ್ಕೊಂಡು ಇನ್ನು ಯಾರು ಇಷ್ಟುದ್ದ ಪೋಸ್ಟ್ ಅನ್ನ ಹಾಕಿಲ್ವಾ? ಅಲ್ಲ, ಚಿಕ್ಕ ಪುಟ್ಟ ಪೋಸ್ಟ್ ಹಾಕಿದ್ದಾರೆ, ದೊಡ್ಡದಾಗಿ ಯಾರು ಹಾಕಿಲ್ವಾ? ಅಥವಾ ಈ ಮೀಡಿಯಾ ಮುಂದೆ ಬಂದು ದೊಡ್ಡ ದೊಡ್ಡ ಹೇಳಿಕೆಯನ್ನು ಕೊಟ್ಟಿಲ್ವಾ? ಅಲ್ಲ, ಯಾವ ಮುಖವನ್ನ ಇಟ್ಕೊಂಡು ಅವ್ರು ಹೇಳಿಕೆಯನ್ನು ಕೊಡ್ತಾರೆ ಅಲ್ವಾ? ಯಾಕಂದ್ರೆ ಕುಂಭಮೇಳ ಈಗ ಕೇವಲ ಹಬ್ಬ ಆಗಿ ಉಳಿದಿಲ್ಲ, ಅದು ನಮ್ಮ ದೇಶದ GDPಯನ್ನ ನಿರ್ಣಯ ಮಾಡುವಂತಹ ಸಂಗತಿಯಾಗಿ ಮಾರ್ಪಾಡಾಗಿದೆ. ಕುಂಭಮೇಳ ಅಂದ್ರೆ ಲಕ್ಷಾಂತರ ಕೋಟಿಗಳ ವ್ಯವಹಾರ. ಕುಂಭಮೇಳ ಅಂದ್ರೆ ಲಕ್ಷ ಲಕ್ಷ ಉದ್ಯೋಗ ಸೃಷ್ಟಿ. ಕುಂಭಮೇಳ ಅಂದ್ರೆ ಅದೆಷ್ಟೋ ಜನಸಾಮಾನ್ಯನ ಮನೆಯ ಅನ್ನದ ಬಟ್ಟಲು. ಕುಂಭಮೇಳ ಅಂದ್ರೆ ಹಿಂದೂ ಜನಶಕ್ತಿಯ ವಿರಾಟ ಪ್ರದರ್ಶನ. ಕುಂಭಮೇಳ ಅಂದ್ರೆ ಬಡವನ ಬದುಕು. ಕುಂಭಮೇಳ ಅಂದ್ರೆ ಒಂದು ರಾಜ್ಯದ ಪ್ರವಾಸೋದ್ಯಮ. ಕುಂಭಮೇಳ ಅಂದ್ರೆ ಹಿಂದೂ ಸಂಸ್ಕೃತಿಯ ಪುನರುತ್ಥಾನ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, 5,000 ಹೆಕ್ಟೇರ್ ಪ್ರದೇಶದಲ್ಲಿ ಕುಂಭನಗರಿ ನಿರ್ಮಾಣ ಮಾಡೋದಕ್ಕೆ ಯೋಗೀಜಿ ಸರ್ಕಾರ ಸುರಿದಂಥದ್ದು ಬರೋಬ್ಬರಿ 8,000 ಕೋಟಿ. ಅಂಡ್ ಆ ನಗರ ನಿರ್ಮಾಣ ಮಾಡಿದ್ದು ಯಾವುದೋ ಅಂಬಾನಿ ಅವರದು ಅಥವಾ ಅದಾನಿ ಅವರದು ಕಂಪನಿಗಳು ಅಲ್ಲ. ಸಹಸ್ರಾರು ಕಾರ್ಮಿಕರಿಗೆ ಹಲವಾರು ತಿಂಗಳುಗಳ ಕಾಲ ಉದ್ಯೋಗವನ್ನ ನೀಡಿ ನಿರ್ಮಾಣ ಮಾಡಿದಂತಹ ನಗರ ಅದು. ಕುಂಭನಗರ ನಿರ್ಮಾಣ ಆಗೋ ತನಕ ಅದೆಷ್ಟೋ ಬಡ ಕುಟುಂಬಗಳ ಜೀವನಕ್ಕೆ ಆಧಾರವಾಗಿದೆ. ಇದು ಕುಂಭಮೇಳದ ಪೂರ್ವಭಾವಿ ಸಂಗತಿಗಳು. ಇದರ ನಂತರ ಬರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅಲ್ಲಿಗೆ ಆಗಮಿಸುವಂತಹ ಭಕ್ತರು ಸುಮಾರು 45 ಕೋಟಿ ಭಕ್ತರು. ಇವತ್ತು ಅಂದಾಜು 45 ಕೋಟಿ ಜನ ಇದ್ದಾರಲ್ಲ, ಇಡೀ ವಿಶ್ವದ ಮೂಲೆ ಮೂಲೆಯಿಂದ ಬರುವಂತಹ ನಿರೀಕ್ಷೆ ಇದೆ. ಅಂಡ್ ಈ 45 ಲಕ್ಷ ಜನ ಏನಿದ್ದಾರೆ, ಅದು ಇಡೀ ಪಾಕಿಸ್ತಾನದ ಜನಸಂಖ್ಯೆಯನ್ನು ಕೂಡ ಮೀರಿಸುವಂತಹ ಜನಸಂಖ್ಯೆ ಅಂತ ಹೇಳಿದ್ರೆ ನೀವೇ ಒಂದು ಬಾರಿ ಊಹೆ ಮಾಡಿ. ಹೀಗೆ ಬರುವಂತಹ ಜನ ರಾಜ್ಯ ದೇಶಗಳಲ್ಲಿರುವಂತಹ ಬೇರೆ ಬೇರೆ ಸಾರಿಗೆ ಮೂಲಗಳನ್ನ ಬಳಸಿ ಬರ್ತಾರೆ. ಸೊ ಆ ಮೂಲಕ ಸಾರಿಗೆ ಸಂಸ್ಥೆಗಳ ಲಾಭ ಎಷ್ಟಾಯ್ತು ಅಂದಾಜು ಮಾಡಿ. ಅಷ್ಟು ಜನ ಟೋಲ್ ಗೇಟ್ ಅನ್ನ ಬಳಸಿ ಬರುವಾಗ ಅವರು ಕಟ್ಟಿದಂತಹ ಟೋಲ್, ಈ ದೇಶದ ಹೆದ್ದಾರಿ ಪ್ರಾಧಿಕಾರಕ್ಕೆ ಕಟ್ಟಿದಂತಹ ಟೋಲ್ ಎಷ್ಟಾಗಬಹುದು ನೀವೇ ಊಹೆ ಮಾಡಿ. ವೀಕ್ಷಕರೇ, ಇನ್ನು ನಾವು ಉತ್ತರ ಪ್ರದೇಶದ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡೋದಾದ್ರೆ, ಪ್ರಯಾಗರಾಜದಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿದ ನಂತರ ಅದೇ ಭಕ್ತರು ಅಲ್ಲಿಂದ ಬರೀ ಕೈಯಲ್ಲಿ ವಾಪಸ್ ಬರ್ತಾರಾ? ಇಲ್ಲ, ಹೋದವರು ಊಟ ತಿಂಡಿ ಮಾಡ್ಬೇಕಲ್ವಾ? ಅಲ್ಲಿ ಒಂದಷ್ಟು 1,000 ಕೋಟಿ ಖರೀದಿಗಳಾಗತ್ವೆ. ಕೋಟ್ಯಾಂತರ ಜನ ಹೋಟೆಲ್ಗಳಲ್ಲಿ ಉಳಿತಾರೆ. ಇನ್ನೂ ಒಂದಷ್ಟು ಜನ ಉತ್ತರ ಪ್ರದೇಶದ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಅಂಥವರಿಂದಾನೇ ಅದೆಷ್ಟೋ ಹೋಟೆಲ್, ಅದೆಷ್ಟೋ ಕ್ಯಾಬ್, ಆಟೋ ಚಾಲಕರ ಜೀವನ ಸಾಗತ್ತೆ. ಹೌದಲ್ವೋ? ಕುಂಭಮೇಳದಲ್ಲಿ ಹೂ ಮಾರುವವರಿಂದ ಹಿಡಿದು ಐಷಾರಾಮಿ ಹೋಟೆಲ್ ಮಾಲೀಕರವರೆಗೆ ದುಡ್ಡು ಹರಿತಾನೆ ಇದೆ. ಹಾಗಾಗಿ ಈ ಕುಂಭಮೇಳ ಅನ್ನುವಂಥದ್ದು ಕೇವಲ 1.5 ತಿಂಗಳಲ್ಲಿ 2 ಟ್ರಿಲಿಯನ್ ಆರ್ಥಿಕತೆಯನ್ನ ದೇಶದ GDPಗೆ ಕೊಡ್ತಾ ಇದೆ.
ಅಂಡ್ ಇದರಿಂದ ದೇಶದ GDP 1% ಗ್ರೋತ್ ಅನ್ನು ಕಾಣುತ್ತೆ ಅಂತ ಆರ್ಥಿಕ ತಜ್ಞರೇ ಹೇಳ್ತಾ ಇದ್ದಾರೆ. ಮೊನ್ನೆ ಅಯೋಧ್ಯೆಯಲ್ಲಿ ಯಾವ ರೇಂಜ್ಗೆ ಭಕ್ತರು ಬರ್ತಾ ಇದ್ದಾರೆ ಅಂಡ್ ಅದರಿಂದ ಅಲ್ಲಿ ಪ್ರವಾಸೋದ್ಯಮ ಯಾವ ರೇಂಜ್ ಅಲ್ಲಿ ಡೆವಲಪ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸಿದ್ದೆ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿದಾಗ ಅಲ್ಲಿ ಡೆವಲಪ್ ಆದಾಗ ಅದರ ಜೊತೆಗೆ ಊರಿಗೆ ಊರೇ ಡೆವಲಪ್ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಹೌದಲ್ವೋ? ಮೋದಿ ಯೋಗೀಜಿಯವರು ಅದು ಏನೇ ಕೆಲಸ ಮಾಡ್ಲಿ ಅದರಲ್ಲಿ ಕಲ್ಲು ಹುಡ್ಕುವಂತ ಜನ ಇರ್ತಾರಲ್ಲ, ಅವ್ರು ಯಾಕೆ ಇದ್ಯಾವುದ್ರ ಬಗ್ಗೆ ಕೂಡ ಈಗ ಮಾತೇ ಆಡಲ್ಲ? ಮಾತು ಮರ್ತೋಯ್ತಾ ಹೇಗೆ? ಮಾತೇ ಬರ್ತಿಲ್ವಾ ಹೇಗೆ? ಯಾಕೆ ಇದನ್ನ ಯಾಕೆ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಲ್ಲ? ನಿಮ್ಮಿಂದ ತಿಳಿಸೋದಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಒಂದು ದೇಶವನ್ನ ಅಭಿವೃದ್ಧಿ ಎಲ್ಲರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಹಿಂದೂ ಸಂಸ್ಕೃತಿಯ ಪುನರುತ್ಥಾನದ ಜೊತೆಗೆ ಒಂದು ದೇಶದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಮೋದಿಜಿ ಅಂಡ್ ಯೋಗೀಜಿ ಅಂತವರಿಂದ ಮಾತ್ರ ಸಾಧ್ಯ. ಹೌದಲ್ವೋ? ನೀವೇನಂತೀರಿ? ದೊಡ್ಡ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.